ಆ ಹೋಲಿ ಸುಡೋದನ್ನು ಹೋಲಿ, ಪರಮಾತ್ಮನ ಸಂಘದ ಬಣ್ಣವನ್ನು ಹಚ್ಕೊಳ್ತೀರಿ ಅದನ್ನು ಹೋಲಿ, ಎರಡು ಹೋಲಿ ಆಚರಣೆ ಮಾಡ್ರಿ ಅಂತ ಹೇಳ್ತಾರೆ. ಎಷ್ಟು ನಾವು ಪರಮಾತ್ಮನ ಸಂಘದಲ್ಲಿ ಬರ್ತೀವಿ ಅಷ್ಟು ಒಳ್ಳೆಯ ಬಣ್ಣವನ್ನು ಹಚ್ಕೊಳ್ತೀವಿ. ಅದಕ್ಕೆ ಸಂಘದಂತೆ ರಂಗು ಅಂತ ಹೇಳ್ತಾರೆ. ಜೈಸಾ ಸಂಘ ವೈಸಾ ರಂಗ. ಅದಕ್ಕೆ ನಾವು ಒಳ್ಳೆಯ ಸಂಘದಲ್ಲಿ ಇದ್ದೀವಿ ಅಂತಂದ್ರೆ ನಾವು ಒಳ್ಳೆಯವರಾಗಿ ಆಗ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, अभी बाप दादा सभी बच्चों को एक ड्रिल कराने चाहते हैं, क्योंकि चारों ओर की परिस्थितियाँ हैं, कहाँ कोई परिस्थिति है कहाँ कोई परिस्थिति है। ऐसे चारों ओर की परिस्थितियों के बीच में आप एक सेकंड में एकाग्र हो सकते हो। ಬಾಬಾ ಒಂದು ಎಕ್ಸಸೈಸ್ ಮಾಡಿಸ್ಬೇಕು ಅಂತ ಇಚ್ಛೆ ಪಡ್ತಾರೆ. ಯಾಕಂದ್ರೆ ನಾಲ್ಕು ಕಡೆಗೆ ಒಂದೊಂದು ರೂಪದ ಪರಿಸ್ಥಿತಿಗಳು ಜಗತ್ತಿನಲ್ಲಿ ತುಂಬಿಬಿಟ್ಟ. ಅಂತಹ ಪರಿಸ್ಥಿತಿಯ ಮಧ್ಯನೂ ಕೂಡ ನೀವು ಏಕಾಗ್ರ ಆಗ್ತೀರಾ. ಏಕಾಗ್ರ ಹೇಗೆ ಆಗಬೇಕು ಅದಕ್ಕಾಗಿ ಬಾಬಾ ಅಭ್ಯಾಸ ಮಾಡಿಸ್ತಾರೆ. ಎಸಿ ಪ್ರಾಕ್ಟೀಸ್ ಸ್ವಯಂನೇ ಅನುಭವ ಕರ್ಬೇಕು. ಇಂತಹ ಅಭ್ಯಾಸ ಸ್ವಯಂನಲ್ಲಿ ಮಾಡ್ತೀರಾ. यह समझो, जिस समय आपको कारण अकारण किसी बात के प्रति व्यर्थ संकल्प का तूफान आ गया है, ऐसे समय पर आप अपने मन बुद्धि को एकाग्र कर सकते हो. ಚೆಕ್ ಮಾಡ್ಕೊಂಡು ಕಾರಣ ಅಕಾರಣ ಯಾವುದೇ ವ್ಯರ್ಥ ಸಂಕಲ್ಪದ ಬಿರುಗಾಳಿ ನಿಮ್ಮ ಎದುರುಗಡೆ ಬರ್ತದೆ. ಆ ಬಿರುಗಾಳಿ ಬಂದಾಗ ನೀವು ಮನಸ್ಸು ಬುದ್ಧಿಯಿಂದ ಏಕಾಗ್ರ ಆಗಬೇಕು. ಅದು ಸಾಧ್ಯದನ ಚೆಕ್ ಮಾಡ್ಕೋಬೇಕು. ಎಲ್ಲ ಆರಾಮಿದ್ದಾಗ ಏನೂ ಇಲ್ಲ, ಆರಾಮಿದ್ದೀವಿ, ಅವ ಮನಸ್ಸು ಏಕಾಗ್ರದ ಆ ಮಾತು ಬೇರೆ. ಆದರೆ ಅನೇಕ ರೂಪದ ಮಾತುಗಳ ಸಂಕಲ್ಪಗಳ ಬಿರುಗಾಳಿ ಬಂದಾಗ ಏಕಾಗ್ರವಾಗಿರ್ತೀವ कहते बाबा। यह एकाग्रता के शक्ति की ड्रिल समय पर करके देखी है। अगर ऐसे समय पर एक सेकंड में एकाग्रता की शक्ति कार्य में नहीं आती तो आगे चलकर इसी परिस्थिति बार बार आएगी। तो आज बाप दादा सेकंड में फुल स्टॉप अर्थात एकाग्र स्थिति के अभ्यास पर अटेंशन खिंचवाना चाहते हैं, क्योंकि प्रकृति ने अपने भिन्न भिन्न रंग दिखाने शुरू कर दिए हैं। ಇದಕ್ಕೆ ಬಾಬಾ ಎಲ್ಲ ಮಕ್ಕಳಿಗೆ ಏಕಾಗ್ರತೆಯ ಸ್ಥಿತಿಯ ಅಭ್ಯಾಸ ಮಾಡಿಸ್ಬೇಕು ಅಂತ ಇಚ್ಛೆ ಪಡ್ತಾರೆ. ಯಾಕಂದ್ರೆ ಏನೇ ಏನ್ ಮಾಡಿದ್ರಿ ಅಪ್ಪ ಭಗವಂತ ಅಂತೀವಿ. ಯಾಕೆ ಅಂತಂದ್ರೆ ಅವರು ಎಲ್ಲರ ಮೇಲೂ ಅವನಿಗೆ ಪ್ರೀತಿ ಅದ, ಒಂದೊಂದು ಮಗುವಿನ ಮೇಲೂ ಅವನಿಗೆ ಪ್ರೀತಿ ಅದ. ಅದಕ್ಕೆ ಬಾಬಾ ಹೇಳ್ತಾರೆ, ದಿಲ್ ಸೆ ಕಹತೆ ಹೈ ಮೇರಾ ಬಾಬಾ ಇಸ್ಲಿಯೇ ಬಾಪ ಕಿ ಭಿ ಅತಿ ಪ್ಯಾರಾ ಹೈ. ಹೃದಯದಿಂದ ನೀವೇನು ಹೇಳ್ತೀರಿ ನನ್ನ ಬಾಬಾ, ಅದಕ್ಕಾಗಿ ಬಾಬರವರಿಗೆ ನಮ್ಮ ಮೇಲೆ ಪ್ರೀತಿ ಇದೆ. सिर्फ बाप दादा एक बात फिर से याद दिला रहा है कि अपना चेहरा सदा खुशनुमा खुशी में चमकता रहे. ಅದಕ್ಕೆ ಭಗವಂತನಿಗೆ ಪರಮಾತ್ಮನಿಗೆ ಬಾಬರವರಿಗೆ ಮಕ್ಕಳ ಪ್ರತಿಯಾಗಿ ಒಂದು ಆಸೆ ಇದೆ. ಆ ಆಸೆ ಯಾವುದಂತ ಹೇಳ್ತಾರೆ ಬಾಬಾ, ಎಲ್ಲ ನನ್ನ मीठे मीठे बच्चों को माता पिता बाप दादा का याद प्यार गुड मॉर्निंग और नमस्ते. बाप दादा को याद प्यार गुड मॉर्निंग और नमस्ते नमस्ते नमस्ते. शुक्रिया बाबा शुक्रिया, शुक्रिया बाबा शुक्रिया, शुक्रिया बाबा शुक्रिया. चारों ओर के बाप दादा के स्नेह में समाये हुए याद और सेवा में आगे से आगे बढ़ने और बढ़ाने वाले अमृत वेला सबसे अच्छा पावरफुल बनाने वाले और मनसा सेवा द्वारा रहम दिल दयालु कृपालुपन आत्माओं को कुछ न कुछ अंजलि देने वाले अपनी इस विधि को आगे बढ़ाते चलो. बाप दादा देखते हैं कि हर एक बच्चा उमंग उत्साह में रहता है, लेकिन अभी एडिशन क्या करो, सदा शब्द एडिशन करो. ಎಲ್ಲ ಮಕ್ಕಳು ಉಮಂಗ ಉತ್ಸಾಹದಲ್ಲಿ ಇರ್ತೀವಿ, ಆದ್ರೆ ಮತ್ತೆ ಇನ್ನೊಂದು ಆ್ಯಡ್ ಮಾಡಬೇಕು, ಎಡಿಷನ್ ಮಾಡಬೇಕು. ಏನು ಅಂದ್ರೆ ಸದಾ ಅನ್ನುವಂಥ ಸದಾ ಉಮಂಗ ಉತ್ಸಾಹದಲ್ಲಿ ಇರಿ. ಕವಿ ಕವಿ ಶಬ್ದ ಡಿಕ್ಷನರಿ ಸೆ ನಿಕಾಲ್ ದೋ. ಕವಿ ಕವಿ ಅನ್ನುವಂಥ ಒಮ್ಮೊಮ್ಮೆ ಅನ್ನುವಂಥ ಶಬ್ದ ಡಿಕ್ಷನರಿಯಿಂದ ತೆಗೆದು ಹಾಕ್ಬಿಡ್ರಿ, ಸದಾ ಅನ್ನುವಂಥ ಶಬ್ದವನ್ನ ಡಿಕ್ಷನರಿ ಒಳಗೆ ಸೇರಿಸಿಕೊಡ್ರಿ. तो चारों ओर के बच्चों ने होली भी मनाई, जलाई भी और संग का रंग भी लगाया. बीती सो बीती की होली भी मनाई. ಅದಕ್ಕೆ ನಾಲ್ಕು ಕಡೆಯ ಮಕ್ಕಳು ಬಾಬಾ ಹೇಳ್ತಾರೆ, ಹೋಲಿಯನ್ನು ಆಚರಣೆ ಮಾಡಿದ್ರಿ, ಸಂಘದ ಬಣ್ಣವನ್ನು ಹಂಚಿಕೊಂಡ್ರಿ, ಆಗಿ ಹೋಗಿರೋದು ಹೋಯ್ತು ಅನ್ನುವಂಥ ಹೋಲಿಯನ್ನು ಆಚರಣೆ ಮಾಡಿದ್ರಿ. ಆದ್ದರಿಂದ ಬಾಪ್ ದಾದ ನಾಲ್ಕು ಕಡೆಯ ಮಕ್ಕಳಿಗೆ
ಸಮ್ಮುಖದಲ್ಲಿ ಹೃದಯದಿಂದ ನೋಡ್ತಾ ಇದ್ದಾರೆ ಬಾಪ್ ದಾದಾರವರ ಪದಮ ಪದಮ ಗುಣ ಯಾದ ಪ್ಯಾರ್ और नमस्ते। बाप दादा को याद प्यार, गुड मॉर्निंग और नमस्ते नमस्ते नमस्ते। अतः शुक्रिया बाबा, शुक्रिया शुक्रिया बाबा, शुक्रिया शुक्रिया बाबा, शुक्रिया। ಎಂಥ ಮಕ್ಕಳಿಗೆ ನಮಸ್ತೆ ಅಂತ ಹೇಳ್ತಾರೆ ಬಾಬಾ? ನಾಲ್ಕು ಕಡೆಯ ಬಾಪ್ ದಾದಾರವರ ಸ್ನೇಹದಲ್ಲಿ ಮುಳುಗಿರುವಂತಹ ಮಕ್ಕಳಿಗೆ, ನೆನಪು ಮತ್ತು ಸೇವೆಯಲ್ಲಿ ಮುಂದುವರಿತಾ ಇರುವಂತಹ ಮಕ್ಕಳಿಗೆ, ಅನ್ಯರಿಗೂ ಮುಂದುವರಿಸ್ತಾ ಇರುವಂತಹ ಮಕ್ಕಳಿಗೆ, ಅಮೃತ ವೇಳೆ ಎಲ್ಲಕ್ಕಿಂತ ಶ್ರೇಷ್ಠ ಶಕ್ತಿಶಾಲಿ ಮಾಡುವಂತಹ ಮಕ್ಕಳಿಗೆ, ಮನಸ ಸೇವೆಯ ಮೂಲಕ ದಯಾಹೃದಯಿಗಳು, ದಯಾಳುಗಳು, ಕೃಪಾಳುಗಳು ಆಗಿ ಅನೇಕ ಆತ್ಮಗಳಿಗೆ ಒಂದಲ್ಲ ಒಂದು ರೂಪದಿಂದ ಕೊಡುವಂತಹ ಮಕ್ಕಳಿಗೆ ತಮ್ಮ ಈ ವಿಧಿಯನ್ನು ನಡೆಸ್ತಾ ಹೋಗಿರಿ. ಬಾಪ್ ದಾದಾ ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬ ಮಕ್ಕಳು ಉಮಂಗ ಉತ್ಸಾಹದಲ್ಲಿ ಇರಬೇಕಾಗಿದೆ. ಆದರೆ ಒಂದು ನೀವು ಅಡಿಷನ್ ಮಾಡಿ, ಸದಾ ಅನ್ನುವಂಥದ್ದು, ಒಮ್ಮೊಮ್ಮೆ ಅನ್ನೋದಂಥ ಶಬ್ದವನ್ನು ತೆಗೆದು ಹಾಕಿರಿ, ಸದಾ ಅನ್ನುವಂಥ ಶಬ್ದವನ್ನು ಡಿಕ್ಷನರಿಯಲ್ಲಿ ಸೇರಿಸಿಕೊಳ್ಳಿರಿ. ಇಂತಹ ಹೋಲಿಯನ್ನು ತಮ್ಮ ಮಕ್ಕಳು ಆಚರಣೆ ಮಾಡಿದ್ದೀರಿ ಹಾಗೂ ಸಂಘದ ಬಣ್ಣವನ್ನು ಹಚ್ಚಿಕೊಂಡಿದ್ದೀರಿ, ಆಗಿ ಹೋಗಿರುವುದನ್ನು ಬಿಟ್ಟುಬಿಟ್ಟಿದ್ದೀರಿ. ಆದ್ದರಿಂದ ಬಾಪ್ ದಾದಾರವರು ನಾಲ್ಕು ಕಡೆಯ ಮಕ್ಕಳಿಗೆ ಸಮ್ಮುಖದಲ್ಲಿ ಹೃದಯಪೂರ್ವಕವಾಗಿ ಮಕ್ಕಳನ್ನು ಹೃದಯದಿಂದ ನೋಡ್ತಾ ಇದ್ದಾರೆ. ಬಾಪ್ ದಾದಾರವರ ಪದಮ 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 ಗುಣ ಪ್ರೀತಿಯ ನೆನಪು ಹಾಗೂ ನಮಸ್ತೆ. वरदान ಇದೆ, सदा फरमान के तिलक को धारण कर फर्स्ट प्राइज लेने वाले फरमान बरदार भव। सदा ಆಜ್ಞಾ ತಿಲಕವನ್ನು ಧಾರಣೆ ಮಾಡಿಕೊಂಡು, ಸದಾ ಆಜ್ಞಾ ತಿಲಕವನ್ನು ಧಾರಣೆ ಮಾಡಿಕೊಂಡು ಫಸ್ಟ್ ಪ್ರೈಸ್ ತೆಗೆದುಕೊಳ್ಳುವಂಥವರು ಆಜ್ಞಾಕಾರಿಗಳು ಆಗಿರಿ. जिन बच्चों के मस्तक पर फरमान बरदारी की स्मृति का तिलक लगा हुआ है, ಯಾವ ಮಕ್ಕಳ ಮಸ್ತಕದಲ್ಲಿ ಆಜ್ಞಾಕಾರಿಗಳು ಅನ್ನುವಂತಹ ಸ್ಮೃತಿಯ ತಿಲಕ ಹಚ್ಚಿಕೊಂಡಿದ್ದೀರಿ. एक संकल्प भी फरमान के बिना नहीं करते, ಒಂದು ಸಂಕಲ್ಪನೂ ಕೂಡ ಬಾಬರವರ ಆಜ್ಞೆಯ ವಿನಃ ಮಾಡುವುದಿಲ್ಲ. ಉನ್ಹೇ ಫಸ್ಟ್ ಪ್ರೈಸ್ ಪ್ರಾಪ್ತ ಹೋಗಿ, ಅವರಿಗೆ ಫಸ್ಟ್ ಪ್ರೈಸ್ ಸಿಗ್ತದೆ. ಯಾರಿಗಂತ ಹೇಳ್ತಾರೆ ಬಾಬಾ? ಒಂದು ಮಾತನ್ನು ಬಾಬರವರ ಆಜ್ಞೆಯ ವಿನಃ ಯಾರು ಮಾಡುವುದಿಲ್ಲವೋ ಅವರಿಗೆ, ಅಂದರೆ ಪ್ರತಿಯೊಂದು ಮಾತನ್ನು ಬಾಬರವರ ಆಜ್ಞೆಯ ಅನುಸಾರವಾಗಿಯೇ ಮಾಡುವಂಥವರಿಗೆ, ಆಜ್ಞಾಕಾರಿ ಮಕ್ಕಳು ಅವರಿಗೆ ಫಸ್ಟ್ ಪ್ರೈಸ್ ಸಿಗ್ತದೆ. जैसे सीता को लकीर के अंदर बैठने का फरमान था, ऐसे हर कदम उठाते हुए, हर संकल्प करते हुए बाप के फरमान की लकीर के अंदर रहो. ಯಾವ ರೀತಿ ಉದಾಹರಣೆ ಕೊಡ್ತಾರೆ ಬಾಬಾ? ಸೀತೆಗೆ ಲಕ್ಷ್ಮಣ ಏನು ಮಾಡಿದ್ದ? ರೇಖೆಯನ್ನು ಹಾಕಿದ್ದ. ತಾಯಿ ಈ ರೇಖೆಯನ್ನು ದಾಟಿ ಹೊರಗಡೆ ಬರಬೇಡ ಅಂತ ಹೇಳಿದ. ಆದರೆ ರೇಖೆ ದಾಟಿ ಹೊರಗಡೆ ಹೋದಾಗ ರಾವಣನ ವಶ ಆದ್ದು ಮೋಸದಿಂದ. ಹಾಗೆ ಬಾಬಾ ಹೇಳ್ತಾರೆ, ನಿಮಗೂ ಬಾಬಾ ಹೇಳ್ತಾರೆ, ನಾನು ನಿಯಮ ಮರ್ಯಾದೆಗಳು ಅನ್ನುವಂತಹ ರೇಖೆಯನ್ನು ಹಾಕಿದ್ದೀನಿ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿ ಹೆಜ್ಜೆಯನ್ನು ಇಡಬೇಕು ಅಂತಂದರೆ ನಾನು ರೇಖೆಯ ಒಳಗಡೆ ಇದ್ದೇನಾ ಅನ್ನೋದನ್ನು ಅಟೆನ್ಷನ್ ಇಟ್ಟು ಹೆಜ್ಜೆಯನ್ನು ಇಡಿರಿ. ಪ್ರತಿಯೊಂದು ಸಂಕಲ್ಪವನ್ನು ಮಾಡ್ತಾ ಬಾಬಾರವರು ಆಜ್ಞಾ ರೇಖೆಯ ಒಳಗಡೆ ಇದ್ದೇನಾ ಅನ್ನೋದನ್ನು ಚೆಕ್ ಮಾಡಿಕೊಳ್ಳ್ರಿ. ಸದಾ ಸೇಫ್ रहेंगे, ಅವಾಗೇನಿರ್ತೀವಿ? ಸದಾ ಸುರಕ್ಷಿತವಾಗಿರ್ತೀವಿ. कोई भी प्रकार के रावण के संस्कार वार नहीं करेंगे, ಯಾವುದೇ ಪ್ರಕಾರದ ರಾವಣನ ಸಂಸ್ಕಾರ ಯುದ್ಧ ಮಾಡುವುದಿಲ್ಲ. ಅವ್ರ ಸಮಯ भी ವ್ಯರ್ಥ नहीं, ಸಮಯನೂ ಕೂಡ ವ್ಯರ್ಥ ಆಗುವುದಿಲ್ಲ. ಜಾಯೇಗ नहीं ಜಾಯೇಗ. ಅದಕ್ಕೆ ಸದಾ ಬಾಬರವರ ಆಜ್ಞೆಯ ರೇಖೆಯ ಒಳಗಡೆ ಇರಿ ಹಾಗೂ ಆಜ್ಞಾಕಾರಿಯಾಗಿದ್ದೇನೆ ಅನ್ನುವಂಥ ತಿಲಕವನ್ನು ಧಾರಣೆ ಮಾಡಿಕೊಡ್ರಿ. ಫಸ್ಟ್ ಪ್ರೈಸ್ ತಗೊಳ್ಳುವಂಥವರು ಆಜ್ಞಾಕಾರಿಗಳು ಆಗಿರಿ. ಸ್ಲೋಗನ್ ಇದೆ, किसी से भी लगाव है तो वह लगाव पुरुषार्थ में अलबेला अवश्य बनाएगा. ಯಾರ ಮೇಲಾದರೂ ನಮಗೆ ಸೆಳೆತ ಇತ್ತು ಅಂತಂದರೆ, ಯಾವುದೇ ಇರ್ಬೋದು, ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಸ್ಥಾನಮಾನ ಇರ್ಬೋದು, ಪದವಿ ಪುರಸ್ಕಾರ, ಯಾವುದ್ರ ಮೇಲಾದರೂ ನಮ್ಮದು ಸೆಳೆತ ಇತ್ತು ಅಂತಂದರೆ ಬಾಬಾ ಹೇಳ್ತಾರೆ ಅವಶ್ಯವಾಗಿ ಅಲ್ಬೇಲಾಪನ್ ಬರ್ತದೆ, ಹುಡುಗಾಟಿಕೆ ಅನ್ನುವಂಥದ್ದು ಬರ್ತದೆ.
ಆದ್ದರಿಂದ ಯಾವುದ್ರ ಮೇಲೂ ಲಗಾವ್ ಅನ್ನುವಂಥದ್ದು ಇರಬಾರದು. ಅವ್ಯಕ್ತಿ ಶಾಲೆ ಆಗಿದೆ. ಸದಾ ಅಚಲ್ ಅಡೋಲ್ ಏಕರಸ ಸ್ಥಿತಿ का अनुभव करो. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ಸದಾ एक के याद में रहकर एक रस अवस्था बना. ಸದಾ ಏಕರಸ ಅವಸ್ಥೆಯಲ್ಲಿ ಇದ್ದು ನೆನಪಿನಲ್ಲಿದ್ದು ಏಕರಸ ಅವಸ್ಥೆಯಲ್ಲಿ ಇರಿ. ಹಾಗೂ ಒನ್ ಮೇ ಆಚೆಯಂಗೆ ಅವಸ್ಥೆ ಇತ್ತು ಅಂದರೆ ಒನ್ನಲ್ಲಿ ಬರ್ತೀವಿ. ಈಗ ಯಾವ ರೀತಿ 21/5/2026 ಇದೆ. ಹಾಗೆ ನಾವು ಎಲ್ಲಿ ಬರ್ತೀವಿ ಅಂದರೆ ಒನ್ನಲ್ಲಿ ಬರ್ತೀವಿ. ಯಾವಾಗಂತ ಹೇಳ್ತಾರೆ ಬಾಬಾ? ಸದಾ ಒಬ್ಬನ ನೆನಪಿನಲ್ಲಿದ್ದು ಏಕರಸ ಅವಸ್ಥೆಯಲ್ಲಿ ಇದ್ದಾಗ. ಬಾಹರ್ ರಹತೆ ಹುಯೇ ಬಿ ಯಹಿ ಪಾಠ ಪಕ್ಕಾ ಕರ್. ಹೊರಗಡೆ ಇದ್ರೂ ಕೂಡ ಇದೇ ಪಾಠ ಪಕ್ಕ ಮಾಡ್ಕೊಳ್ರಿ. ಒಬ್ಬನ ನೆನಪಿನಲ್ಲಿ ಇರಿ. ಸಿ ಫಾದರ್ ಫಾಲೋ ಫಾದರ್. ತಂದೆಯನ್ನೇ ನೋಡಿರಿ, ತಂದೆಯನ್ನೇ ಅನುಕರಣೆ ಮಾಡಿರಿ. ತೋ ಕಭಿ ಕಿಸಿ ಪರಿಸ್ಥಿತಿ ಮೇ ಡಗಮಗ ನಹಿ ಹೋಗೆ. ಎಂದೂ ಯಾವುದೇ ಪರಿಸ್ಥಿತಿಯಲ್ಲಿ ಏರುಪೇರಿನಲ್ಲಿ ಬರುವುದಿಲ್ಲ. ಯಾವಾಗ? ತಂದೆಯನ್ನೇ ನೋಡುವುದು, ತಂದೆಯನ್ನೇ ಫಾಲೋ ಮಾಡೋದು. ಬ್ರಹ್ಮ बाप के सामने कितने भी बातें आई लेकिन बातों को न देख एक बाप को ही देखा. ಬ್ರಹ್ಮ ತಂದೆ ಎದುರುಗಡೆ ಎಷ್ಟೋ ಮಾತುಗಳು ಬಂತು ಅಂದಮೇಲೆ ಬಾಬಾ ಏನು ಮಾಡಿದರು? ಆ ಮಾತುಗಳನ್ನು ನೋಡಲಿಲ್ಲ, ತಂದೆಯನ್ನು ನೋಡಿದರು. ಅದಕ್ಕೆ ನಾವು ಏನು ಮಾಡ್ಬೇಕಂತ ಹೇಳ್ತಾರೆ ಬಾಬಾ? ಬಾತೋಂಕೋ ನಹಿ ದೇಖನ ಬಾಪಕೋ ದೇಖನ. ಮಾತುಗಳು ಬರ್ತಾವೆ, ಆದರೆ ಮಾತುಗಳನ್ನು ನೋಡಬೇಡ್ರಿ, ತಂದೆಯನ್ನು ನೋಡಿರಿ. बाप को ही देखा इसलिए नंबर 1 बना तो फॉलो फादर. ಬ್ರಹ್ಮ ತಂದೆ ಎದುರುಗಡೆ ಎಷ್ಟೇ ಮಾತುಗಳು ಬಂದರೂ ಕೂಡ ಬಾಬಾರವರು ಬ್ರಹ್ಮ ತಂದೆ ಅವ್ರ ಮಾತುಗಳನ್ನು ನೋಡದೆ ತಂದೆಯನ್ನು ನೋಡಿದರು. ಬಾಪ ನನ್ನ ನೋಡಿದರು, ಬಾತು ನೋಡಲಿಲ್ಲ. ಹಂಗೆ ಬಾಬಾ ಹೇಳ್ತಾರೆ, ನೀವು ಕೂಡ ಬ್ರಹ್ಮ ತಂದೆಯ ರೂಪದಲ್ಲಿ, ಬ್ರಹ್ಮ ತಂದೆಯ ಎದುರುಗಡೆ ನೀವು ತಂದೆಯನ್ನು ಫಾಲೋ ಮಾಡಿರಿ. ಆವಾಗ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡುವಿರಿ. ಓಂ ಶಾಂತಿ. ಬಾಬಾ ಇವತ್ತು ಹೇಳಿದರು, ದೇಹದ ಭಾವನೆಯ ನಾನು ಅನ್ನುವಂತಹ ದೇಹದ ಅಭಿಮಾನದ ನಾನು ಅನ್ನುವಂಥದ್ದನ್ನು ಸುಟ್ಟು ನಿಜವಾದ ಹೋಲಿಯನ್ನು ಆಚರಣೆ ಮಾಡಿರಿ. ಪರಮಾತ್ಮನ ಸಂಘದ ಬಣ್ಣವನ್ನು ಹಚ್ಚಿಕೊಳ್ಳಿರಿ. ಓಂ ಶಾಂತಿ.